ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಇವತ್ತು ಒಂದು ಖುಷಿಯಾದಂತಹ ವಿಷಯ, ಅದೇನಪ್ಪ ಅಂತ ಅಂದರೆ ನೋಡಿ, ಗೂಗಲ್ ಪಿನ್ ಬಂದಿದೆ ನೋಡಿ. ಅಂದರೆ ಇದು ಡಿಸೆಂಬರು 17ನೇ ತಾರೀಕಲ್ಲೇ ಮೇಲ್ ಮಾಡಿದ್ದಾರೆ. ಅಂದರೆ ನಾವು ನೋಡ್ಕೊಂಡಿಲ್ಲ, ಅದನ್ನು ಮೇಲ್ ಮಾಡಿರೋದು ನೋಡಿಲ್ಲ. ಈ ಕೆಲಸದ ಒತ್ತಡ ಅದರಲ್ಲೆಲ್ಲ ನೋಡೇ ಇಲ್ಲ. ನಾವು ಸಂಕ್ರಾಂತಿ ಹಬ್ಬದ ದಿನ ಮೆಸೇಜ್ಗೆ ನಾವು ಅಪ್ಲೈ ಮಾಡಿದ್ಮೇಲೆ ಮತ್ತೆ ನಮಗೆ ಗುರುವಾರ ಅಂದರೆ ಅಲ್ಲ, ಮಂಗಳವಾರ ಬಂತು. ನಮಗೆ ಮಂಗಳವಾರ ಬಂತು. ಮಂಗಳವಾರ ನಮಗೆ ಪೋಸ್ಟ್ಮ್ಯಾನ್ ಅವರು ತಂದುಕೊಟ್ರು. ಪಾಪ ನಾನು ಸಂಕ್ರಾಂತಿ ಹಬ್ಬದ ದಿನನೇ ಅಪ್ಲೈ ಮಾಡಿದ್ವಲ್ಲ ಗೂಗಲ್ ಆ್ಯಡ್ಸ್ಗೆ. ಅಪ್ಲೈ ಮಾಡಿದ್ಮೇಲೆ ನಾನು ಇನ್ನು ಮಾರನೇ ಬೆಳಗ್ಗೆನೇ ಹೋಗಿ ಕೇಳಿದೆ. ಮಂಗಳವಾರ ಸಂಕ್ರಾಂತಿ ಹಬ್ಬ ಆಯಿತು, ಬುಧವಾರನೇ ನಾನು ಹೋಗಿ ಕೇಳಿದ್ದಕ್ಕಲ್ಲಿ ಪಾಪ ಅವರು ಇಲ್ಲ ಮೇಡಮ್ ಆಯಿತು ತಂದ್ಕೊಡ್ತೀನಿ ಬಂದರೆ ಅಂತಲೂ ಹೇಳಿದ್ರು. ನನ್ನ ಚಾನಲ್ ಅವರು ನೋಡ್ತಿದ್ದಾರೆ, ತುಂಬ ಖುಷಿಯಾಗುತ್ತೆ ಪಾಪ. ಹಂಗಾಗಿ ಮತ್ತು ನಮಗಿವಾಗ ಮೊನ್ನೆ ಬಂತು, ಮಂಗಳವಾರ ಬಂತು. ನನಗೆ 3 ದಿನ ಆಯಿತು, 4 ದಿನ ಆಯಿತು. ಟೈಮ್ ಇರಲಿಲ್ಲ ನನಗೆ ವಿಡಿಯೋ ಮಾಡೋದಕ್ಕೆ. ಹಾಗಾಗಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಖುಷಿಯಾಗುತ್ತೆ. ನಾನು ಕೆಲಸ ಮಾಡಬೇಕಾದ್ರೆ ಗಾರ್ಡನ್ ಕೆಲಸ ಎಲ್ಲ ಮಾಡಬೇಕು ಅಂದಾಗ ನಾನು ಒಂದೊಂದು ದಿನ ಮಧ್ಯಾಹ್ನ ಟೈಮ್ ಊಟನೇ ಮಾಡ್ತಾ ಇರಲಿಲ್ಲ. ತುಂಬ ಕೆಲಸ ಇರೋದು ನನಗೆ. ಹಾಗಾಗಿ ನಾನು ಪಟ್ಟಿದ್ದು ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಅದರಲ್ಲೂ ನಿಮ್ಮ ಸಪೋರ್ಟ್ ಎಲ್ಲ ನನಗೆ ತುಂಬ ಚೆನ್ನಾಗಿದೆ. ನಿಮ್ಮ ಸಪೋರ್ಟ್ ನನಗೆ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ. ಮತ್ತು ನಾನು ಎಷ್ಟು ಕಷ್ಟ ಅಂದರೆ, ನಾನು ಮನೆಯಲ್ಲ ಕೆಲಸ ಎಲ್ಲ ಮುಗಿಸಿ ಆಮೇಲೆ ನಾನು ಗಾರ್ಡನಿಗೆ ಹೋಗಬೇಕು. ಅಲ್ಲಿ ಕೆಲಸ ಎಲ್ಲ ಮುಗಿಸಿ ನಾನು ಮನೆಗೆ ಬರೋ ಅಷ್ಟೊತ್ತಿಗೆ ಸಂಜೆ ಆಗುತ್ತೆ. ಮನೆಗೆ ಬಂದು ಮತ್ತೆ ಅಡುಗೆ ಎಲ್ಲ ಮಾಡಿ ನಾನು ಊಟ ಮಾಡಿ ನಾವು ಮಲಗೋದೇ ನೈಟು 1 ಗಂಟೆ ಆಗುತ್ತೆ. ಎಡಿಟು ಅದು ಇದು ಎಲ್ಲ ಮುಗಿಸೋ ಅಷ್ಟೊತ್ತಿಗೆ 1 ಗಂಟೆ ಆಗುತ್ತೆ. ನನ್ನ ಕಷ್ಟಕ್ಕೆ ತುಂಬ ಒಳ್ಳೆಯ ರೆಸ್ಪಾನ್ಸು ಸಹ ಸಿಕ್ಕಿದೆ. ನನಗೆ 1.5 ತಿಂಗಳು ಚಾನಲ್ ಓಪನ್ ಮಾಡಿ ನನಗೆ 1.5 ತಿಂಗಳಿಗೆ ಮಾನಿಟೈಸ್ ಆಯಿತು. ಮತ್ತು 1.5 ತಿಂಗಳು ಮಾನಿಟೈಸ್ ಆಯಿತು. ಇನ್ನು ನನಗೆ ಎಷ್ಟು 2 ತಿಂಗಳಿಗೆಲ್ಲ ನನಗೆ ಗೂಗಲ್ ಆ್ಯಡ್ಸ್ ಬಂತು. ನನಗೆ ಇಷ್ಟೊತ್ತಿಗೆ ನನಗೆ ಪೇಮೆಂಟ್ ಬರಬೇಕಾಗಿತ್ತು. ಅಂದರೆ ನಾವು ಕೆಲಸದ ಬ್ಯುಸಿನಲ್ಲಿ ಇದನ್ನು ನಾನು ನೋಡೇ ಇಲ್ಲ. ನಾನು ಅದು ಮೇಲ್ ಕಳಿಸಿದ್ರಲ್ಲ, ಆ ಮೇಲ್ ನಾವು ನೋಡೇ ಇಲ್ಲ. ಹಂಗಾಗಿ ನಾನು ಸಂಕ್ರಾಂತಿ ಹಬ್ಬದ ದಿವಸ ಇನ್ನೊಂದು ಮೇಲ್ ಕಳಿಸಿದ್ರಲ್ಲ, ಅದನ್ನು ಮಾತ್ರ ನೋಡಿದೆ ಅಷ್ಟೇ. ಅದನ್ನು ನೋಡಿ ಮತ್ತೆ ನಾವು ಅಪ್ಲೈ ಮಾಡಿ 1 ವಾರಕ್ಕೆ ಬಂತು. ಅದು ನಾವು ಗೂಗಲ್ ಆ್ಯಡ್ಗೆ ನಾವು ಅಪ್ಲೈ ಮಾಡಾದ್ಮೇಲೆ 1 ವಾರಕ್ಕೆ ಬಂತು ನೋಡಿ. ತುಂಬಾ ಖುಷಿ ಆಗ್ತಾ ಇದೆ ನನಗೆ ನೋಡಿ. ಎಷ್ಟು ಖುಷಿ ಆಗುತ್ತೆ ಅಂದರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇದೇ ಥರ ಸಪೋರ್ಟು ನನಗೆ ನಿಮ್ಮ ಸಪೋರ್ಟು ಸದಾ ಇರಲಿ ಅಂತ ಕೇಳ್ಕೊತೀನಿ. ನಾನು ಗಾರ್ಡನಲ್ಲಿ ಹೋಗಿ ಗಾರ್ಡನ್ ಕೆಲಸ ಮಾಡಿ ಮತ್ತು ನಾನು ಸಂಜೆ ಬಂದು ಮನೆಗೆ ಸ್ನಾನ ಮಾಡಿ ಮತ್ತು ಅಡುಗೆ ಎಲ್ಲ ಮಾಡಿ ನಾವು ಊಟ ಮಾಡಿ ಮಲಗೋದೇ ನೈಟು 1 ಗಂಟೆ 2 ಗಂಟೆ ಆಗುತ್ತೆ. ಎಡಿಟು ಅದೆಲ್ಲ ಮಾಡಿ ಆದರೂ ಕಷ್ಟಕ್ಕೆ ನನಗೆ ಫಲ ಸಿಕ್ಕಿದೆ. ಇದು ಅಂದರೆ ತುಂಬ ಖುಷಿ ಆಯಿತು ನನಗಂತೂ ನೋಡಿ. ತುಂಬ ಪ್ರೀತಿ ಸಪೋರ್ಟು ಎಲ್ಲ ನನಗೆ ಮುಂದಕ್ಕೂ ಇರಲಿ ಅಂತ ಬೇಡ್ಕೋತೀನಿ. ತುಂಬ ಜನಕ್ಕೆ ನಾನು ಯೂಟ್ಯೂಬ್ ಮಾಡೋದ್ರಿಂದ ಸ್ವಲ್ಪ ಹೊಟ್ಟೆ ಉರಿ ಇದೆ ಅಂತ, ಅಂದರೆ ನಮ್ಮನ್ನು ಏನಾದರೂ ಮಾಡಿ ಹಾಳು ಮಾಡಬೇಕು ಅನ್ನೋ ಥರ ಇದೆ. ಅವ್ರು ಏನೇ ಹಾಳು ಮಾಡೋಕ್ಕೆ ಪ್ರಯತ್ನ ಪಟ್ರು ದೇವರು ನನ್ನೊಬ್ಬ ಇದ್ದಾನೆ ಅಲ್ವಾ. ನನ್ನ ಕೊಡೋ ಕಷ್ಟಕ್ಕೆ ನನಗೆ ಫಲ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಹಂಗಾಗಿ ಅವ್ರು ಏನೇ ಪ್ರಯತ್ನ ಪಟ್ರು ನನ್ನನ್ನು ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ. ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಮುಂದೆ ಅವ್ರು ನನಗೇನು ಮಾಡೋಕ್ಕಾಗೋದಿಲ್ಲ. ನಮಗೆ ಕೇಡು ಬಯಸೋರು ಅಂತ ಅಂದರೆ ಹೊರಗಿನವ್ರು ಯಾರೂ ಬರೋದಿಲ್ಲ. ನಮ್ಮ ಸಂಬಂಧಿಕರೇ ನಮಗೆ ಕೇಡು ಬಯಸೋದು. ಧರ್ಮ ಕರ್ಮ ದೇವ್ರು ನೋಡ್ಕೊತಾನೆ ಅಲ್ವಾ. ಅಷ್ಟೇ, ನನ್ನಲ್ಲಿ ಒಂದು ಒಳ್ಳೆತನ ಇತ್ತು ಅಂದರೆ ಭಗವಂತ ನನ್ನೆಲ್ಲಾದರೂ ಕೈ ಹಿಡಿತಾನೆ ಅಂತ ನಾನು ನಂಬ್ಕೊಂಡಿದ್ದೀನಿ. ತುಂಬಾ ಬೇಜಾರಾಗುತ್ತೆ ಒಂದೊಂದು ಸತಿ. ನಮ್ಮ ಪಾಡಿಗೆ ನಾವು ಇದ್ರೂ ನಮ್ಮನ್ನು ಬಿಡೋದಿಲ್ವಲ್ಲ ಅನ್ನಷ್ಟು ಬೇಜಾರಾಗುತ್ತೆ. ಏನು ಮಾಡೋದು, ದೇವರು ಅವ್ರಿಗೂ ಒಂದಲ್ಲ ಒಂದಿನ ಇಟ್ಟಿರ್ತಾನೆ ಅಷ್ಟೇ. ಎಲ್ರಿಗೂ ಧನ್ಯವಾದಗಳು.